ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮನೆ ಕನ್ನಡ ವ್ಲಾಗ್ಸ್. ಇವತ್ತು ನಾನೊಂದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಬೆಂಗಳೂರು ಸ್ಪೆಷಲ್ ದೊಣ್ಣೆ ಬಿರಿಯಾನಿ ಅಂತ. ಸೊ ಇದು ಫಸ್ಟು ನಾವು ಒಂದು ಮಿಕ್ಸಿ ಜಾರ್ಗೆ ಒಂದು 5-6 ಮೆಣಸಿನ್ಕಾಯಿ, ಒಂದು 2 ಈರುಳ್ಳಿ, 1-2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1-2 ಇಂಚು ಶುಂಠಿ ಹಾಕಿ, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಪುದೀನ ಸೊಪ್ಪು ಹಾಕಿ, ಅದ್ರ ಜೊತೆಗೆ ಸ್ವಲ್ಪ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ಪುಡಿ ಉಪ್ಪು ಹಾಕಾದ್ಮೇಲೆ ಚಕ್ಕೆ, ಲವಂಗ, ಮೆಣಸು ಸ್ವಲ್ಪ ಹಾಕ್ತಾಯಿದ್ದೀನಿ. ಪುಡಿ ಉಪ್ಪು ಏನಕ್ಕೆ ಹಾಕೋದು ಅಂದರೆ ಕಲರು ಗ್ರೀನ್ ಕಲರ್ ಅದು ಹಂಗೆ ಇರುತ್ತೆ ಅಂತ ಹಾಕ್ತಾ ಇರೋದಷ್ಟೇ. ಸ್ವಲ್ಪ ನೀರು ಹಾಕಿ ಫೈನಾಗಿ ಗ್ರೈಂಡ್ ಮಾಡ್ಕೊಬೇಕು. ಈಗ ಗ್ರೈಂಡ್ ಆಗಿದೆ. ಇದಾದಮೇಲೆ ಒಂದು ಸ್ಟವ್ ಆನ್ ಮಾಡಿ, ಅಲ್ಲಿ ಕುಕ್ಕರ್ ಅಥವಾ ಪಾತ್ರೆ ಯಾವ ಥರ ಇರ್ಬೋದು, ಕುಕ್ಕರ್ ಇಟ್ಟು ಅದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಕ್ಬೋದು. ಪಲಾವ್ ಎಲೆ ಏನಾದರೂ ಎಲ್ಲ ಅದಕ್ಕೋಸ್ಕರ ಸ್ಕಿಪ್ ಮಾಡಿದ್ದೀನಿ. ಆ್ಯಂಡ್ 1-2 ಏಲಕ್ಕಿ, ಆಮೇಲೆ 2 ಉದ್ದುದಕ್ಕೆ ಹಚ್ಚಿರೋ ಈರುಳ್ಳಿ ಹಾಕಿ, ಇದನ್ನು ಫುಲ್ಲು ಬ್ರೌನ್ ಕಲರ್ ಬರೋವರೆಗೂ ಏನೂ ಹುರಿಯೋಂಗಿಲ್ಲ. ಸ್ವಲ್ಪ ಫ್ರೈ ಆಗಿದ ತಕ್ಷಣವೇ ಚಿಕನ್ನ ಆ್ಯಡ್ ಮಾಡಬೇಕು. ಇಲ್ಲಿ ನಾನು 3 ಜನಕ್ಕಾಗೋಷ್ಟೇ ಮಾಡ್ತಾಯಿರೋದು. ಇಲ್ಲಿ 1/2 ಕಿಲೋ ಅಷ್ಟು ಚಿಕನ್ನ ಹಾಕಿದ್ದೀನಿ. ಚಿಕನ್ ಹಾಕಿ ಈ ಚಿಕನ್ ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಫ್ರೈ ಮಾಡಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸು ಅಥವಾ ಒಂದು 5 ಮಿನಿಟ್ಸು ಅದು ಎಣ್ಣೆ ಬಿಡೋವರೆಗೂ ನಾವು ಅದನ್ನು ಕುಕ್ ಮಾಡಬೇಕು, ಬೇಯಿಸ್ಕೊಬೇಕು. ಎಣ್ಣೆ ಫುಲ್ಲು ಎಲ್ಲ ಬಿಟ್ಟಾದಮೇಲೆ ನಾವು ಗ್ರೈಂಡ್ ಮಾಡಿರ್ತೀವಲ್ವ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇದು ಕೂಡ ಚೆನ್ನಾಗಿ ಎಣ್ಣೆ ಬಿಡಬೇಕು. ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸು ಮುಚ್ಚಿಬಿಟ್ಟು ಹಂಗೆ ಬಿಡಬೇಕು. ಇದು ಎಣ್ಣೆ ಚೆನ್ನಾಗಿ ಬಿಟ್ಟಾದಮೇಲೆ ನಾವು ಮುಂದಿನ ಪ್ರೊಸೀಜರ್ ಮಾಡಬೇಕು. ಆವಾಗಲೇ ಚೆನ್ನಾಗಿ ಬರೋದು. ಇದು ಚೆನ್ನಾಗಿ ಬೆಂದ ಮೇಲೇ ನಮಗೆ ಟೇಸ್ಟು ಚೆನ್ನಾಗಿ ಸಿಗೋದು. ಈಗ ನೋಡಿ, ಇದು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಇದಕ್ಕೆ ನಾವೀಗ ಮಸಾಲೆ ಪುಡಿ, ಧನಿಯಾ ಪುಡಿ ಅಂತಾರಲ್ಲ ಅದು ಧನಿಯಾ ಪುಡಿ, ಆ್ಯಂಡ್ ಸ್ವಲ್ಪ ಗರಂ ಮಸಾಲ, 1 ಸ್ಪೂನಷ್ಟು ಧನಿಯಾ ಪುಡಿ, ಒಂದು 1/2 ಸ್ಪೂನಷ್ಟು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ, ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎಣ್ಣೆ ಬಿಡೋವರೆಗೂ ವೆಯ್ಟ್ ಮಾಡಿ, ಇದಾದಮೇಲೆ 1-2 ಟೊಮೊಟೊನ ಗ್ರೈಂಡ್ ಮಾಡಿ ಹಾಕಬೇಕು. ಟೊಮೊಟೊ ಪ್ಯೂರಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು 1/2 ಕಪ್ ಆಗೋಷ್ಟು ಮೊಸರು ಹಾಕಬೇಕು. ಮೊಸರು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಅದನ್ನು ಮಿಕ್ಸ್ ಮಾಡಿ, ಅದಾದಮೇಲೆ ನಾವು ಉಪ್ಪು ಬೇಕು ಅಂದರೆ ಉಪ್ಪು ಹಾಕ್ಕೊಬೋದು. ನಾವು ನೋಡ್ಕೊಂಡು ಹಾಕಬೇಕು, ಯಾಕೆಂದರೆ ನಾವು ಗ್ರೈಂಡ್ ಮಾಡೋವಾಗೂ ಉಪ್ಪು ಹಾಕಿರ್ತೀವಿ, ಆ್ಯಂಡ್ ಚಿಕನ್ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿರ್ತೀವಿ. ನೋಡಿ ಉಪ್ಪು ಹಾಕಬೇಕು. ಸ್ವಲ್ಪ ಕಸ್ತೂರಿ ಮೇಥಿನ ಕ್ರ್ಯಾಶ್ ಮಾಡಿ ಹಾಕಬೇಕು. ಕಸ್ತೂರಿ ಮೇಥಿ ಹಾಕೋಕ್ಕೋಗಿ ಇಲ್ಲೊಂದು ಸ್ವಲ್ಪ ಸೋಂಪು ಎಲ್ಲ ಮಿಕ್ಸ್ ಆಗಿಬಿಡ್ತು, ಏನೂ ಆಗೋಲ್ಲ. ಆ್ಯಂಡ್ 1/2 ನಿಂಬೆಹಣ್ಣನ್ನ ಹಿಂಡಬೇಕು. ಅದಾದಮೇಲೆ ಅಕ್ಕಿ ತೊಳೆದು ಅಕ್ಕಿ ಹಾಕಬೇಕು. ಇಲ್ಲಿ ಬಂದುಬಿಟ್ಟು ನಾನು ಸೋನಾ ಮಸೂರಿ ಯೂಸ್ ಮಾಡಿದ್ದೀನಿ. ನೀವು ಯಾವ ರೈಸ್ ಬೇಕಾದರೂ ಯೂಸ್ ಮಾಡ್ಬೋದು.
ಅಕ್ಕಿ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಹೊಡಿಬೇಕು. ಮಿಕ್ಸ್ ಮಾಡಾದಮೇಲೆ ನಾವು ನೀರು ಆ್ಯಡ್ ಮಾಡಬೇಕು. ಇಲ್ಲಿ ನಾನು ವಾಟರ್ ಬಂದ್ಬಿಟ್ಟು ಈ ಗ್ಲಾಸಲ್ಲಿ ನಾನು ತೊಗೊಂಡಿರೋ ಗ್ಲಾಸಲ್ಲಿ 1.5 ಲೋಟ ಅಕ್ಕಿ ತೊಗೊಂಡಿದ್ದೆ. ಸೊ ಹಾಗಾಗಿ ನಾನು 3 ಲೋಟ ಅಕ್ಕಿ ಹಾಕಿದ್ದೀನಿ. 1:2 ಆ ರೀತಿ ನಾವು ಹಾಕಬೇಕು. 1 ಗ್ಲಾಸ್ಗೆ 2 ಲೋಟ ನೀರು ಹಾಕೋ ಥರ. ಇಲ್ಲಿ 1 ಗ್ಲಾಸ್ಗೆ 2, ಹಾಫ್ ಗ್ಲಾಸ್ಗೆ ಇನ್ನೊಂದು ಆ ಥರ ಹಾಕಿದ್ದೀನಿ. 3 ಗ್ಲಾಸ್ ನೀರು ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಉಪ್ಪು ನೋಡ್ಕೊಬೇಕು. ಉಪ್ಪು ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆಯಾ ನೋಡಿಕೊಂಡು ಹಾಕ್ಕೊಂಡು ವಿಷಲ್ ಇಟ್ಟು ಕ್ಲೋಸ್ ಮಾಡಿ 2 ವಿಷಲ್ ಆದಮೇಲೆ ಓಪನ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ನೋಡಿ, ಇಷ್ಟೇ ದೊಣ್ಣೆ ಬಿರಿಯಾನಿ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಆ್ಯಂಡ್ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.